ಹಾಯ್ ಗೈಸ್, ವೆಲ್ಕಮ್ ಟು ಬ್ಯೂಟಿಫುಲ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸಹನ. ಗೈಸ್, ನಾವಿವತ್ತು ಹನುಮಗಿರಿ ಟೆಂಪಲ್ಗೆ ಹೋಗ್ತಿದ್ದೇವೆ. ಗೈಸ್, ನಾವು ತಲುಪಿದ್ವಿ ಹನುಮಗಿರಿಗೆ. ಗೈಸ್, ಈಗ ನಾವು ರಾಮನಲ್ಲಿ ಇದ್ದೇವೆ. ಗೈಸ್ ನೋಡಿ, ಇನ್ನು ಹನುಮನಲ್ಲಿಗೆ ಹೋಗ್ಬೇಕು. ರಾಮನಲ್ಲಿ ಆಗಿ ಮತ್ತೆ ಹನುಮನಲ್ಲಿಗೆ ಹೋಗಿ ಅಣ್ಣ ಕೂಡ ಇಲ್ಲೇ ವರ್ಕ್ ಮಾಡ್ತಿದ್ರು. ಗೈಸ್ ನೋಡಿ, ಗೈಸ್ ರಾಮನರು ತುಂಬ ಖುಷಿ ಆಗ್ತದೆ ಇಲ್ಲಿಗೆ ಬಂದರೆ. ನಾನು ಸುಮಾರು ಸಲ ಬಂದೆ ಕೂಡ ಅಣ್ಣನೊಟ್ಟಿಗೆ ಎಲ್ಲ. ನೋಡಿ ಗೈಸ್, ಇದು ಸೀತಾ ಮಂಟಪ ಅಂತ. ಗೈಸ್, ನಾವೀಗ ಆಂಜನೇಯನಲ್ಲಿದ್ದೇವೆ. ಪೂಜೆ ಆಗ್ತಾ ಉಂಟು. ಇಲ್ಲಿ ಕತ್ತಲೆ ಆಗೋಗಿ ಇಲ್ಲಿ ಫುಲ್ ಲೈಟ್ ಎಲ್ಲ ಹಾಕಿರ್ತಾರೆ, ಆಗ ನೋಡ್ಲಿಕ್ಕೆ ಇನ್ನೂ ಚಂದ. ಒಂದು ಟೂರಿಸ್ಟ್ ಪ್ಲೇಸ್. ಶನಿವಾರ ಆದಿತ್ಯದಾಗಿ ಅಂತೂ ತುಂಬ ಜನ ಇರ್ತಾರೆ ನೋಡಿ ಗೈಸ್. ಗೈಸ್, ಈಗ ನಾವು ಗೋಶಾಲೆಯಲ್ಲಿದ್ದೇವೆ. ಅಲ್ಲಿ ನೋಡಿ ಗೈಸ್, ಚಿಕ್ಕ ಕರು ಉಂಟು. ಇಲ್ಲೀಗ ಲೈಟ್ ಹಾಕಿದ್ದು. ಈಗ ನೋಡಿ ಗೈಸ್, ಇಲ್ಲಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಲೈಟ್ ಹಾಕಿ. ಗೈಸ್, ಇವತ್ತು ನಾವು ಸುಬ್ರಹ್ಮಣ್ಯ ಟೆಂಪಲ್ ಅಂಡ್ ಸೌತ್ ಅಡ್ಕ ಟೆಂಪಲ್ಗೆ ಕೂಡ. ಗೈಸ್, ನಾವು ದೇವಸ್ಥಾನಕ್ಕೆ ತಲುಪಿದ್ವಿ. ನಾವೀಗ ಒಳಗಿದ್ದೇವೆ. ಅಮ್ಮೆಲ್ಲ ಪ್ರಸಾದ ಎಲ್ಲ ತಗೊಂಡು ಗೈಸ್ ಈಗ ಒಳಗೆ ಹೋಗ್ತಿದ್ದೇವೆ. ಇನ್ನು ಸೌತ್ ಅಡ್ಕಗೆ ಕೂಡ ಹೋಗ್ಲಿಕ್ಕುಂಟು. ಕೊನೆಯಲ್ಲಿ ಬಂದಾಗಿತ್ತು. ಇನ್ನು 12ವರೆಗೆ ಓಪನ್ ಅಂತ ಹೇಳಿದ್ದು. ಸೊ ಈಗ ನಾವು ಹೊರಗಡೆಯಿಂದಲೇ ಸುತ್ತ ಬರ್ತಿದ್ದೇವೆ. ಒಳಗೆ ತುಂಬ ರಶ್ ಇದ್ದ ಹಾಗೆ ನಾವು ಆದಿ ಸುಬ್ರಹ್ಮಣ್ಯಕ್ಕೆ ಹೋಗ್ತಿದ್ದೇವೆ. ದೇವಸ್ಥಾನ ಪ್ರಸಾದ ಎಲ್ಲ ತಗೊಂಡು ಈಗ ಹೊರಗೆ ಬರ್ತಿದ್ದೇವೆ. ನೋಡಿ ಪಾರ್ಕ್ ಉಂಟು, ಪಾರ್ಕಿಗೆ. ಗೈಸ್, ನಾವಿದು ಬಂದ ಹೋಟೆಲ್ ಇದು ವಿಷ್ಣು ವೈಭವ ಹೋಟೆಲ್. ಇಲ್ಲಿ ಅದು ಫುಡ್ಡು ತುಂಬ ಒಳ್ಳೆಯದುಂಟು, ಒಳ್ಳೆ ಕ್ವಾಲಿಟಿ, ತುಂಬ ಇಷ್ಟ ಆಯಿತು. ನಾವೀಗ ಸೌತ್ ಅಡ್ಕಕ್ಕೆ ತಲುಪಿದ್ವಿ. ಈಗ ದೇವರ ದರ್ಶನಕ್ಕೆ ಹೋಗ್ತಿದ್ದೇವೆ. ಇದು ತುಂಬ ಕಾರಣಿಕ ಇರುವಂಥ ಕ್ಷೇತ್ರ. ಇಲ್ಲಿಗೆ ತುಂಬ ಜನ ಬರ್ತಿರ್ತಾರೆ. ಸೊ ಗಾಯ್ಸ್, ಇದಿಷ್ಟು ಇವತ್ತಿನ ವ್ಲಾಗ್. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಗಾಯ್ಸ್.